ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಾವು 60,000 ರೂಪಾಯಿಂದು ಆಪಲ್ ಏರ್ಪಾಡ್ಸ್ ಮ್ಯಾಕ್ಸನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಅಫಿಷಿಯಲ್ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಟ್ ಒಂದು ಟ್ವಿಸ್ಟ್ ಏನಪ್ಪ ಅಂತ ಅಂದರೆ, ನಾವಿದಕ್ಕೆ ಪೇ ಮಾಡಿದ್ದು ಕೇವಲ 1,500 ರೂಪಾಯಿ. ಹೌದು, ನೋಡೋದಕ್ಕೆ ಸೇಮ್ ಒರಿಜಿನಲ್ ರೀತಿಯಲ್ಲೇ ಕಾಣುವಂಥ ಆಪಲ್ ಏರ್ಪಾಡ್ಸ್ ಮ್ಯಾಕ್ಸ್ 60,000 ರೂಪಾಯಿ ಕೊಟ್ಟು ಯಾಕೆ ಗುರು ತಗೋಬೇಕು? ಅದೇ ಒಂದು ಬಿಲ್ಡು, ಅದೇ ಒಂದು ಲುಕ್ಕು, ಕ್ವಾಲಿಟಿ ಬಗ್ಗೆ ಹೇಳಲ್ಲ, ಒಟ್ಟಿಗೆ ಅದೇ ರೀತಿ ಕಾಣುವಂಥ ಒಂದು ಪ್ರಾಡಕ್ಟ್ ಬರೀ 1,500 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದರೆ ಯಾವನ 60,000 ರೂಪಾಯಿ ಕೊಟ್ಟು ತಗೋತಾನೆ? ನಾನಿವತ್ತಿದ್ದನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸ್ ಮೇಲ್ಗಡೆ ಈ ಕಡೆ ಆಪಲ್ ಲೋಗೋ ಇದೆ. ಆ್ಯಕ್ಚುಲಿ ಇದು ಕೂಡ ಸ್ಟಿಕ್ಕರ್ ಮೊನ್ನೆ ಯಾವುದೋ ಒಂದು ಮಾರ್ಷಲ್ ಸ್ಪೀಕರ್ ಅನ್ಬಾಕ್ಸ್ ಮಾಡಿದೆ, ಅದು ಕೂಡ ಸೇಮ್ ಇದೇ ರೀತಿ ಮಾಡಿದ್ರು. ನನಗನ್ನಿಸ್ತಂಗೆ ಈ ಕಸ್ಟಮ್ಸಿಂದ ಇದನ್ನು ಬಚಾವ್ ಮಾಡೋದಕ್ಕೋಸ್ಕರ ವಿತೌಟ್ ಸ್ಟಿಕ್ಕರ್, ವಿತೌಟ್ ಯಾವುದೇ ಲೋಗೋ ಇಲ್ಲದೆ ಈ ಬಾಕ್ಸನ್ನು ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋತಾರೆ. ಇಲ್ಲಿ ಬಂದ ಮೇಲೆ ಈ ರೀತಿ ಸ್ಟಿಕ್ಕರ್ಗಳನ್ನು ಹಾಕ್ತಾರೆ. ಸೊ ಇದು ಸಪ್ರೇಟಾಗಿ ಹಾಕಿರುವಂಥ ಸ್ಟಿಕ್ಕರು. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಆಯಿತಾ? ಎರಡು ಕಡೆ ಇದೆ. ಮತ್ತಿಲ್ಲಿ ನೋಡಲಿ, ಏರ್ಪಾಡ್ಸ್ ಮ್ಯಾಕ್ಸ್ ಅಂತ ಸ್ಟಿಕ್ಕರ್, ಇದು ಕೂಡ ಸ್ಟಿಕ್ಕರು. ಈ ಬಾಕ್ಸ್ ಮೇಲಿರುವಂಥ ಹೆಸರಲ್ಲ ಅದು. ಮತ್ತು ಹಿಂದ್ಗಡೆ ಎಲ್ಲೂ ಕೂಡ ಆಪಲ್ ಅಂತ ಹೆಸರಿಲ್ಲ. ಮ್ಯಾಕ್ಸ್ ವಿತ್ ಸ್ಮಾರ್ಟ್ ಕೇಸ್ ಅಂತ ಇದೆ, ಆಯಿತಾ? ಎಲ್ಲೂ ಕೂಡ ಆಪಲ್ ಅನ್ನುವಂಥ ಹೆಸರಿಲ್ಲ. ಇಲ್ಲೊಂದು ಸ್ಟಿಕ್ಕರ್ ಅನಿಸಿದ್ದಾರೆ. ಈ ಒಂದು ಸ್ಟಿಕ್ಕರ್ ಮೇಲೂ ಕೂಡ ಎಲ್ಲೂ ಆಪಲ್ ಅಂತ ಇಲ್ಲ, ಅಪೋಲೆ ಅಂತ ಇದೆ. ಅಪೋಲೆ ನೋಡ್ತಾ ಇದ್ದೀರಾ ಇಲ್ಲಿ, APOLE, ಅಪೋಲೆ ವಾಚ್ ಮ್ಯಾಕ್, ಅಪೋಲೆ ವಾಚ್ ಅಂತೆ. ಐಪ್ಯಾಡ್ OS ಅಂತ ಇದೆ, iOS ಅಂತ ಇದೆ, ಐಪ್ಯಾಡ್ OS ಅಂತ ಇದೆ. ಬಿಟ್ಟರೆ ಅಪೋಲೆ ವಾಚ್ ಅಂತ ಇದೆ ಮಾತ್ರ. ಮೇಡ್ ಇನ್ USA ಅಂತ. ಯಪ್ಪ, ಡಿಸೈನ್ಡ್ ಬೈ, ಇಲ್ಲಿ ಆಪಲ್ ಅಂತ ಬರೆದ್ರು ನೋಡಿ ಈ ಕಡೆ. ನಾನು ಈಗ ನೋಡ್ತಾ ಇದ್ದೀನಿ, ಡಿಸೈನ್ಡ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ, ಮೇಡ್ ಇನ್ USA, ಮಾಡೆಲ್ A2098 ಅಂತ ಇದೆ. ಏರ್ಪಾಡ್ಸ್ ಮ್ಯಾಕ್ಸ್ ವಿತ್ ಹೆಡ್ ಬ್ಯಾಂಡ್ ಅಂತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮುಂದ್ಗಡೆ ನಮಗೆ ಒರಿಜಿನಲ್ ಬಾಕ್ಸ್ ಮೇಲೆ ಯಾವ ರೀತಿ ಇಮೇಜ್ ಬರುತ್ತೋ ಅದೇ ರೀತಿ ಒಂದು ಇಮೇಜನ್ನು ಇದ್ರ ಮೇಲೂ ಸಹ ಹಾಕಿದ್ದಾರೆ, ಆಯಿತಾ? ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದರ ಒಳಗಡೆ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ, ಆಪಲ್ ಏರ್ಪಾಡ್ಸ್ ಮ್ಯಾಕ್ಸ್. ನೀವು ನಂಬಲ್ಲ, ಆ್ಯಕ್ಚುಲಿ ನೀವು ಒರಿಜಿನಲ್ ತೊಗೊಂಡ್ರು ಕೂಡ ಇದೇ ರೀತಿ ಸಿಮಿಲರ್ ಕೇಸಲ್ಲಿ ಇದು ಬರುತ್ತೆ. ಸೊ ಬೇಡ, ಇದನ್ನು ಪಕ್ಕಕ್ಕಿಟ್ರೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಇದರಲ್ಲಿ ಚೈನೀಸಲ್ಲಿದೆ, ಇಂಗ್ಲೀಷಲ್ಲಿದೆ ಕೆಲವೊಂದು ಇನ್ಸ್ಟ್ರಕ್ಷನ್ಸು. ಯೂಸರ್ ಮ್ಯಾಲ್ ಕ್ವಾಲಿಟಿ ಚೆನ್ನಾಗೇ ಇದೆ. ಇದ್ರ ಮೇಲೆ ಮ್ಯಾಕ್ಸ್ ಅಂತ ಬರೆದಿದ್ದಾರೆ. ನಂತರ ಒಂದು ಚಾರ್ಜಿಂಗ್ ಕೇಬಲ್, USB Type-C ಚಾರ್ಜಿಂಗ್ ಕೇಬಲ್ಲು. ಸೇಮ್ ಆಪಲ್ ಚಾರ್ಜರ್ ಹೆಂಗಿರುತ್ತೋ ಅದೇ ರೀತಿ ಇದೆ. ಕ್ವಾಲಿಟಿ ಸುಮಾರಾಗಿದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಕೇಸ್ ನಮಗೆ ನೋಡ್ತಾ ಇದ್ದೀರಾ, ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕ್ವಾಲಿಟಿ ಪರವಾಗಿಲ್ಲ, ಹೊರಗಡೆ ಲೆದರಿ ಫಿನಿಶು. ಒರಿಜಿನಲ್ಗಿಂತ ಇದೆ ಚೆನ್ನಾಗಿದೆ ಏನೋ ಗೊತ್ತಿಲ್ಲ, ಆಯಿತಾ? ಒಟ್ಟಿಗೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಸೇಮ್ ಒರಿಜಿನಲ್ ಯಾವ ರೀತಿ ಬರುತ್ತೋ ಅದೇ ರೀತಿ ಅಂತೂ ಕಾಣ್ತಾ ಇದೆ. ಸೊ ನಮಗೆ ಡೈರೆಕ್ಟಾಗಿ ಈ ಒಂದು ಹೆಡ್ಫೋನ್ಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೀವು ನಂಬಲ್ಲ, ಸೇಮ್ ಒರಿಜಿನಲ್ ರೀತಿಯಲ್ಲೇ ಕಾಣುವಂಥ ಹೆಡ್ಫೋನ್ಸು, ಡಿಟ್ಟೋ ಒರಿಜಿನಲ್ ರೀತಿಯಲ್ಲೇ ಕಾಣುತ್ತೆ. ಇನ್ ಆ್ಯಂಡ್ ಫೀಲ್ ಆ ಲೆವೆಲ್ಗಿಲ್ಲ. ಬಿಲ್ಡ್ ಕ್ವಾಲಿಟಿ ಎಲ್ಲ ನಿಮ್ಗೆ ಹತ್ರದಿಂದ ನೋಡಿಬಿಟ್ರೆ ಕ್ವಾಲಿಟಿ ಗೊತ್ತಾಗೋದು, ಇದು ಯಾವುದೋ ಲೋಕಲ್ ಕ್ವಾಲಿಟಿ ಅಂತ ಅನಿಸುತ್ತೆ. ಬಟ್ ದೂರದಿಂದ ನೋಡೋರಿಗೆ 100% ಇದು ಒರಿಜಿನಲ್ಲ ಫೇಕಾ ಅಂತ ಗೊತ್ತಾಗಲ್ಲ. ಮೇಲ್ಗಡೆ ಈ ಓವರ್ ದ ಹೆಡ್ ಬರುತ್ತಲ್ವ ಈ ಬ್ಯಾಂಡ್, ಇದು ಕೂಡ ತುಂಬ ಸಾಫ್ಟಿ ಆಗಿದೆ, ಫ್ಯಾಬ್ರಿಕ್ ರೀತಿ. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದರ ಮೂಮೆಂಟ್ ಕೂಡ ಅಷ್ಟೇ, ನೀವು ಅಡ್ಜಸ್ಟಬಲ್ ಮೂಮೆಂಟ್ ಬರುತ್ತಲ್ವ, ಇದು ಕೂಡ ತುಂಬ ಸ್ಮೂತಾಗಿದೆ. ಜೊತೆಗೆ ಈ ಕ್ರೋನ್ ಬಟನ್ ವೀಲ್ ಕೊಟ್ಟಿದ್ದಾರಲ್ವ, ಇದನ್ನು ನಾವು ಪ್ಲೇ ಪಾಸ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ಬೋದು. ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಸೊ ಈ ಪವರ್ ಬಟನ್ ಜಸ್ಟ್ ಆನ್ ಮಾಡೋದಕ್ಕಷ್ಟೇ, ಬೇರೆ ಏನಕ್ಕೂ ಸಹ ಯೂಸ್ ಆಗಲ್ಲ. ಮತ್ತು ಇದರ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರುತ್ತೆ ಅಂತ ಎಲ್ಲೂ ಕೂಡ ಅವರು ಸ್ಪೆಸಿಫೈ ಮಾಡಿಲ್ಲ. 1 ಗಂಟೆನಾರ ಬರ್ಬೋದು, 2 ಗಂಟೆನಾರ ಬರ್ಬೋದು, ಅರ್ಧ ಗಂಟೆ ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಇವ್ರು ಹೇಳೋ ಪ್ರಕಾರ ಇದರಲ್ಲಿ ಮೈಕ್ರೋಫೋನ್ ಇದೆಯಂತೆ. ಸೊ ನಾನೇನು ಮಾಡ್ತೀನಿ, ಈಗ ಒಂದು ಸಲ ಕಾಲ್ ಮಾಡಿ
ಚೆಕ್ ಮಾಡ್ತೀನಿ ಹೆಂಗೆ ಕೇಳುತ್ತೆ ವಾಯ್ಸ್ ಅಂತ ನೋಡೋಣ ಹೆಂಗಾಗ್ತಾಯಿದೆ. ಹಲೋ 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 ಆ್ಯಕ್ಚುಲಿ ಚೆನ್ನಾಗೇ ಇದೆ, ಒಂದು ಲೆವೆಲ್ ಕ್ಲಿಯರಾಗೇ ಇದೆ. ಹಲೋ 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 ಅಂದರೆ ಇದರಿಂದ ಕೇಳ್ತಿರೋ ಮೈಕು ಅಲ್ಲಿ ಬರುತ್ತಲ್ವಾ, ಅಷ್ಟು ಕ್ಲಾರಿಟಿ ಇಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಹಲೋ 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 ಅಷ್ಟು ಕ್ಲಾರಿಟಿ ಇಲ್ಲ, ಅಂದರೆ ಇದರಲ್ಲಿರೋ ಮೈಕು ಅಷ್ಟು ಕ್ಲಾರಿಟಿ ಇಲ್ಲ. ಇದರಿಂದ ಚೆನ್ನಾಗಿ ಕೇಳಿ, ನನ್ನ ಈ ಫೋನಿಂದ ಇಲ್ಲಿಗೆ ಚೆನ್ನಾಗಿ ಕೇಳ್ತಾ ಇದೆ. ಸೊ ಒಟ್ಟಿಗೆ ಕ್ಲಾರಿಟಿ ಚೆನ್ನಾಗಿದೆ, ಬಟ್ ತುಂಬ ಒಳ್ಳೆ ಆಡಿಯೋ ಔಟ್ಪುಟ್ ಬರುತ್ತೆ ಅಂತ ಅನ್ನಲ್ಲ. ಇದು ಕಿವಿಗೆ ತುಂಬ ಟೈಟ್ ಫೀಲ್ ಆಗುತ್ತೆ ಆಯಿತಾ. ಸೊ ತುಂಬ ಒಂಥರ ಕಿವಿಗೆ ಒತ್ಕೊಂಡಂಗಿರುತ್ತೆ, ಹೆವಿ ಜಾಸ್ತಿ, ಅಷ್ಟು ಕಂಫರ್ಟಬಲ್ ಆಗಿ ಸಹ ಇಲ್ಲ. ಮೇಲ್ಗಡೆ ಏನು ಅನಿಸಲ್ಲ, ಬಟ್ ಕಿವಿಗೆ ತುಂಬ ಪ್ರೆಸ್ ಮಾಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಮತ್ತು ಡಿಟ್ಯಾಚಬಲ್, ಇಲ್ಲಿ ನೋಡಿ ಪಾಡ್ಸು, ಇಯರ್ ಪಾಡ್ಸು ಕಿವಿ ಹಾಕೋತೀವಲ್ಲ, ಡಿಟ್ಯಾಚಬಲ್ಲು, ಮ್ಯಾಗ್ನೆಟಿಕ್. ಆ್ಯಕ್ಚುಲಿ ಒರಿಜಿನಲ್ಲು ಕೂಡ ಮ್ಯಾಗ್ನೆಟಿಕ್ಕೆ, ಇದು ಒಟ್ಟಿಗೆ ಮ್ಯಾಗ್ನೆಟಿಕಲಿ ಅಂಟ್ಕೋತಾ ಇದೆ. ಒರಿಜಿನಲ್ ಕೂಡ ಸೇಮ್ ಇದೇ ರೀತಿ ಬರುತ್ತೆ. ನೀವು ಬೇಕು ಅಂದರೆ ಕಸ್ಟಮೈಸ್ ಮಾಡ್ಕೋಬೋದು, ಇದ್ರ ಕಲರ್ನ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಸೊ ಸೇಮ್ ಟು ಸೇಮ್ ಒರಿಜಿನಲ್ ರೀತಿಯಲ್ಲೇ ಇದೆ. ಮತ್ತು ನಾನು ಇದನ್ನು ಪರ್ಚೇಸ್ ಮಾಡುವಾಗ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಪೇಜಿಂದ ನಾನು ಪರ್ಚೇಸ್ ಮಾಡಿದ್ದು. ದಯವಿಟ್ಟು ಲಿಂಕ್ ಕೇಳಬೇಡಿ ಆಯಿತಾ. ನನಗೇನೋ ಡೆಲಿವರ್ ಆಯಿತು, ಯಾರಿಗೆ ಗೊತ್ತೋ ಅವ್ರು ಸ್ಕ್ಯಾಮರ್ ಗಿಮ್ಮರ್ ಆಗಿದ್ದರೆ ನಾನು ಮಿಸ್ ಆಗಿ ಅವ್ರ ಕಾಂಟ್ಯಾಕ್ಟು ಅವ್ರ ಲಿಂಕ್ ಎಲ್ಲ ಕೊಟ್ಬಿಟ್ಟು ನೀವು ದುಡ್ಡು ಕೊಟ್ಟು ಆರ್ಡ್ರ್ ಮಾಡಿ ನಿಮಗೆ ಬಂದಿಲ್ಲ ಅಂದರೆ ಆಮೇಲೆ ನನಗೆ ಬೈತೀರ. ಸೊ ಬೇಡ, ನಿಮಗೆಲ್ಲರೂ ಲೋಕಲ್ ಮಾರ್ಕೆಟಲ್ಲಿ ಈ ಥರ ಪ್ರಾಡಕ್ಟು ಇದು ಸಿಕ್ತು ಅಂತ ಅಂದರೆ ಟ್ರೈ ಮಾಡಲೇಬೇಕು. ಅಂದ್ರೆ ಅಲ್ಲಿ ತೊಗೊಳ್ಳಿ, ಇನ್ನೂ ಕಡಿಮೆಗೆ ಸಿಗ್ಬೋದು. ನಾನು 1,500 ಕೊಟ್ಟಿದ್ದೀನಿ, ನಿಮಗೆ 1,000 ರೂಪಾಯಿಗೆ ಸಿಗ್ಬೋದು. ಸೊ ಅವ್ರು ಹೇಳೋ ಪ್ರಕಾರ ಐಫೋನಲ್ಲಿ ಇದು ನಾರ್ಮಲ್ ಒರಿಜಿನಲ್ ಏರ್ಪಾಡ್ಸ್ ಮ್ಯಾಕ್ಸ್ ಯಾವ ರೀತಿ ಕನೆಕ್ಟ್ ಆಗುತ್ತೋ ಅದೇ ರೀತಿ ಪಾಪಪ್ ಆಗಿ ನಮಗೆ ನೋಟಿಫಿಕೇಷನ್ ಬರುತ್ತೆ, ಅದೇ ರೀತಿ ಸೆಟ್ಟಿಂಗ್ಸು ವಾರಂಟಿ ಎಲ್ಲ ತೋರಿಸುತ್ತೆ ಅಂತ ಆ ಒಂದು ಪೇಜಲ್ಲಿತ್ತು. ನೋಡೋಣ ಬನ್ನಿ, ಟ್ರೈ ಮಾಡೋಣ. ಸೊ ಆನ್ ಮಾಡಿದ ತಕ್ಷಣ ಇಲ್ಲಿ ಐ ಹೋಪ್ ನೋಟಿಫಿಕೇಷನ್ ಬಂದು ಸೇಮ್ ಒರಿಜಿನಲ್ ರೀತಿಯಲ್ಲೇ ತೋರಿಸುತ್ತೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಸೊ ಫಸ್ಟು ಕಿವಿಗೆ ಹಾಕೋತೀನಿ, ಆನ್ ಮಾಡೋಣ. ಆನ್ ಆಯಿತು. ಪವರ್ ಆನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನೋಡ್ತಾ ಇದ್ದೀರಾ ಏರ್ಪಾಡ್ಸ್ ಮ್ಯಾಕ್ಸ್ ಅಂತ ತೋರಿಸ್ತಾ ಇದೆ. ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಸೇಮ್ ಕಲರ್ ಕೂಡ ಇಲ್ಲೇನಿದೆ ಅದನ್ನೇ ತೋರಿಸ್ತಾ ಇದೆ. ಸೊ ಕನೆಕ್ಟ್ ಕೊಟ್ಟರೆ ಕನೆಕ್ಟ್ ಆಯಿತು, ಸೌಂಡ್ ಬಂತು. ಕನೆಕ್ಟಿಂಗ್ 86% ಬ್ಯಾಟ್ರಿ ಅಂತ ಬೇರೆ ತೋರಿಸ್ತಾ ಇದೆ. ಐ ಹೋಪ್ ನಿಮಗಿದು ಕಾಣ್ತಾ ಇದೆ ಅಂತ ಅನ್ಕೋತೀನಿ ಆಯಿತಾ. ಸೊ 86% ಬ್ಯಾಟ್ರಿ ಅಂತೆ. ಸೊ ಕಂಟಿನ್ಯೂ ಕೊಟ್ಟೆ. ನಾನೀಗ ಸೆಟ್ಟಿಂಗಲ್ಲಿ ಹೋದರೆ ಮೋಸ್ಟ್ಲಿ ಇದು ನನಗೆ ಡೀಟೇಲ್ಸನ್ನು ತೋರಿಸುತ್ತೆ ಅಂತ ಕಾಣುತ್ತೆ. ಕನೆಕ್ಟೆಡ್ ಡಿವೈಸ್ಗೆ ಹೋದರೆ ಏರ್ಪಾಡ್ಸ್ ಮ್ಯಾಕ್ಸ್ ಅಂತ ತೋರಿಸ್ತಾ ಇದೆ, ಬಟ್ ಮಾಮೂಲಿ ಏರ್ಪಾಡ್ಸಿಗೆ ಬರುತ್ತಲ್ಲ ಒಳಗಡೆ ಆ ರೀತಿ ಆ್ಯಕ್ಚುಲಿ ಏನು ಬರ್ತಿಲ್ಲ ಸೆಟ್ಟಿಂಗಲ್ಲಿ. ಜಸ್ಟ್ ಪಾಪಪ್ ಆಗುತ್ತೆ ನಿಮಗೆ ಈ ಥರ ಒಂದು ಏರ್ಪಾಡ್ಸ್ ಮ್ಯಾಕ್ಸ್ ಕನೆಕ್ಟ್ ಆಗ್ತಾ ಇದೆ ಅಂತ. ಅದು ಬಿಟ್ಟರೆ ಬೇರೇನೂ ಸಹ ಸೆಟ್ಟಿಂಗ್ ಬರ್ತಾಯಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಆ ರೀತಿ ಯಾವುದೇ ಫೀಚರ್ಸ್ ನಮಗೆ ಬರ್ತಾಯಿಲ್ಲ. ಈ ವಿಷಯ ನಾವು ತಲೆಯಿಟ್ಕೋಬೇಕಾಗತ್ತೆ. ನಾರ್ಮಲಿ ಈ ಡ್ಯೂಪ್ಲಿಕೇಟ್ ಮಾಮೂಲಿ ಏರ್ಪಾಡ್ಸ್ಗಳು ಟ್ರೂ ವೈರ್ಲೆಸ್ ಇಯರ್ಬಡ್ ಬರುತ್ತಲ್ವ ಆಪಲ್ದು, ಅದರಲ್ಲಿ ಕಂಪ್ಲೀಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಸೆಟ್ಟಿಂಗ್ ಒಳಗೆ ಹೋದರೆ ಇದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡುವಂಥ ಫೀಚರ್ಸ್ ಸಿಗುತ್ತೆ. ಬಟ್ ಇದರಲ್ಲಿ ಆ ರೀತಿ ಯಾವುದೇ ಫೀಚರ್ ನಮಗೆ ಸಿಗ್ತಾಯಿಲ್ಲ, ಎಲ್ಲೂ ಬರ್ತಿಲ್ಲ ಅದು. ಸೊ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡೋಣ. ಕನೆಕ್ಟ್ ಅಂತೂ ಆಗಿದೆ. ಸೊ ಒಂದು ಸಾಂಗನ್ನು ಪ್ಲೇ ಮಾಡಿ ಕ್ವಾಲಿಟಿ ಯಾವ್ದಿದೆ. ಮೋಸ್ಟ್ಲಿ ಇದರಲ್ಲಿ ಆಬ್ವಿಯಸ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಏನು ಇರೋಲ್ಲ. ಕ್ರೌನ್ ಕೆಲಸ ಮಾಡುತ್ತಾ ನೋಡೋಣ. ಕ್ರೌನ್ ವಾಲ್ಯೂಮ್ ಅಪ್ಪು ಡೌನ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲ. ಇದನ್ನು ತಿರುಗಿಸಿದ್ರೆ ವಾಲ್ಯೂಮು ಅಪ್ಪು ಡೌನು ಆಗುತ್ತೆ. ಸೂಪರ್ ವಿಷಯ. ಸೊ ನೆಕ್ಸ್ಟ್ ನಾನು ಒಂದು ಸಾಂಗನ್ನು ಹಾಕ್ತೀನಿ. ಹೆಂಗೆ ಕೇಳುತ್ತೆ ನೋಡ ಅಂತಡಿಯಪ್ಪ.
ಓಕೆ, ಕೆಲಸ ಅಂತೂ ಮಾಡ್ತಾಯಿದೆ, ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಲ್ಲ. ಇದಕ್ಕಿಂತ ಎಷ್ಟೋ ಬೆಟರ್ ಕ್ವಾಲಿಟಿಯ ಹೆಡ್ಫೋನ್ಸು ನಮಗೆ 600-700 ರೂಪಾಯಿಗೆ ಸಿಗುತ್ತೆ ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ. ನಿಮಗೆ ನೋಡ್ರಪ್ಪ, ಇದು ನಿಜವಾದ ಆಪಲ್ ಏರ್ಪಾಡ್ಸ್ ಮ್ಯಾಕ್ಸ್ ಅಂತ ಶೋ ಆಫ್ ಮಾಡೋದಕ್ಕೆ ಬರೀ 1,000-1,500 ರೂಪಾಯಿಗೆ ಸಿಗುವಂಥದ್ದಿದು. ಸೊ ಆ ಥರ ಶೋ ಆಫ್ ಮಾಡೋದಕ್ಕೆ ಬೇಕು ಅಂತ ಅಂದ್ರೆ ನೋಡಿ ಪರ್ಚೇಸ್ ಮಾಡ್ಬೋದು, ಬಿಟ್ಟರೆ ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಂತೀನಿ, ಆಯಿತಾ. ಇದರಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಸಿಗೋಲ್ಲ, ಯಾವುದೇ ಅಪ್ಲಿಕೇಶನ್ ಸಪೋರ್ಟ್ ಇಲ್ಲ. ಪಾಪಪ್ ಆಗುತ್ತೆ ಇದರಲ್ಲಿ ನಿಮಗೆ, ನೀವು ಆನ್ ಮಾಡಿದ ತಕ್ಷಣ ಏರ್ಪಾಡ್ಸ್ ಮ್ಯಾಕ್ಸ್ ಅಂತ ಬರುತ್ತೆ. ಬಟ್ ಅದರೊಳಗಡೆ ಯಾವುದೇ ಸೆಟ್ಟಿಂಗು, ಯಾವುದೇ ವಾರಂಟಿ ಏನು ತೋರಿಸಲ್ಲ, ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾಯಿಲ್ಲ. ಬ್ಯಾಟ್ರಿ ಅಂತೂ ತೋರಿಸುತ್ತೆ ಸ್ಟಾರ್ಟಿಂಗು, ಅದು ಬಿಟ್ಟರೆ ಬೇರೆ ಏನು ಫೀಚರ್ ನಮಗೆ ಈ ಐಫೋನಲ್ಲಿ ಸಿಗ್ತಾಯಿಲ್ಲ. ಕ್ವಾಲಿಟಿ ನಾನು ಚೆನ್ನಾಗಿದೆ ಅಂತ ಅನ್ನಲ್ಲ. ನೀವು ಪರ್ಚೇಸ್ ಮಾಡಬೇಕು ಅನ್ನೋರು ನೋಡಿ, ನಿಮ್ಮ ರಿಸ್ಕಲ್ಲಿ ನೀವು ಪರ್ಚೇಸ್ ಮಾಡಿ. ನಾನಂತೂ ನಿಮಗೆ ಲಿಂಕನ್ನು ಕೊಡಲ್ಲ, ಎಲ್ಲರೂ ಲೋಕಲ್ ಮಾರ್ಕೆಟಲ್ಲಿ ನೋಡಿ, ಆಯಿತಾ. ಯಾವ ಬೇಕಾದ್ರೆ ಹಾಳಾಗ್ಬೋದು, ಇದಕ್ಕೇನು ವಾರಂಟಿ ಸಿಗೋಲ್ಲ. ನಾಳೆ ಹಾಳಾದರೂ ನಾವು ಯಾರನ್ನೂ ಕೇಳೋದಕ್ಕಾಗಲ್ಲ. ಇದನ್ನು ಸೇಲ್ ಮಾಡೋರು ಅದನ್ನೇ ಹೇಳ್ಬಿಟ್ಟೆ ಕೊಡ್ತಾರೆ, ಆಯಿತಾ. ಸೊ ನಿಮ್ಮ ರಿಸ್ಕಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಪರ್ಸ್ನಲಿ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಬಟ್ ನಿಜವಾದ ಆಪಲ್ ಏರ್ಪಾಡ್ಸ್ ಮ್ಯಾಕ್ಸ್ ಅಂತ ಶೋಕಿ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಅಂಥವ್ರು ಇದನ್ನು ಪರ್ಚೇಸ್ ಮಾಡ್ಬೋದು. ಸೇಮ್ ಅದೇ ರೀತಿ ಅದೇ ಲುಕ್ಕನ್ನು ಹೊಂದಿರುವಂಥ ಹೆಡ್ಫೋನ್ಸು. ಇದಿಷ್ಟು ಇದ್ರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ಥರ ಯಾವುದಾದ್ರೂ ಹೆಡ್ಫೋನ್ನ ಮುಂಚೆ ಪರ್ಚೇಸ್ ಮಾಡಿದಿರಾ, ನೀವು ಕೂಡ ಇದನ್ನೇ ಪರ್ಚೇಸ್ ಮಾಡಿದರೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ, ಎಷ್ಟು ದಿನ ಬಾಳಿಕೆ ಬಂತು, ಈಗಲೂ ಕೂಡ ಕೆಲಸವನ್ನು ಮಾಡ್ತಿದ್ಯಾ, ಕಾಮೆಂಟ್ ಮಾಡಿ ನೋಡಿ, ನಾನು ಕೂಡ ತಿಳ್ಕೊತೀನಿ. ಬೇರೆ ಸಜೆಷನ್ ಇದ್ದರೂ ಈ ರೀತಿ ಪ್ರಾಡಕ್ಟ್ ಬಗ್ಗೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ಪರ್ಚೇಸ್ ಮಾಡಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.